ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮಂಗಳೂರು ಫ್ಯಾಮಿಲಿ ಲಾಗ್. ಗಾಯ್ಸ್ ನಾವು ಇವತ್ತು ಬಂದೀವಿ ನಡಗುಂದಿಗೆ. ಯಾಕೆ ಬಂದೀವಿ ಅಂದ್ರೆ ಆರ್ಕೆಸ್ಟ್ರಾ ಐತಿ. ಸೊ ಹಂಗಾಗಿ ನಮ್ಮ ಮನೆಯವ್ರದ್ದು ಒಂದು ಸ್ಪೆಷಲ್ ಗೆಸ್ಟ್ ಹಾಕೊಂಡಿದ್ರು, ಅದಕ್ಕೆ ಬಂದೀವಿ ನೋಡ್ರಿ. ಅಲ್ಲಿ ಏನೇನು ಕಾರ್ಯಕ್ರಮ ಅದ ಅಂತ ಹೇಳಿ ತೋರಿಸ್ತೀನಿ ಬರ್ರಿ. ನಡಗುಂದಿಯ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ್ಳಂತಹ ಕಾರ್ಯಕ್ರಮ, ಇದು ಭವ್ಯವಾದಂತಹ ವೇದಿಕೆಯ ಕಾರ್ಯಕ್ರಮ. ಬರಬೇಕು, ಜೋರಾದ ಚಪ್ಪಾಳೆಗಳು ಬರಬೇಕು, ಜೋರಾದ ಚಪ್ಪಾಳೆ. ರೇವಣಸಿದ್ದ ಪುಲೇರಿ, ರೇವಣಸಿದ್ದ ಪುಲೇರಿ ಅಪ್ಪಟ ಡಿ ಬಾಸ್ ಅಭಿಮಾನಿ. ದಯವಿಟ್ಟು ಒಂದು ಸಲ ನಮ್ಮ ಜೋರಾದ ಚಪ್ಪಾಳೆಗಳು ಬರಲಿ. ಕುಮಾರಿ ಆತ್ಮೀಯ ಸಹೋದರಿ ದಿಯಾ ಹೆಗಡೆ. ಸೊ ಗೈಸ್ ಎಲ್ಲರದು ಸನ್ಮಾನ ಆಯಿತು. ಫೈನಲಿ ಲಾಸ್ಟಿಗೆ ನಮ್ದು ಇಟ್ಕೊಂಡಿದ್ರು. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಮ್ಮ ಮನೆಯವರಿಗೆ ಕರೆದು ಇಷ್ಟು ಒಂಥರ ಇಷ್ಟು ಸ್ಪೆಷಲಾಗಿ ಟ್ರೀಟ್ ಮಾಡಿದ್ರಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ. ಇವರೆಲ್ಲ ಬಂದಿದ್ರು ನೋಡ್ರಿ. ಅಲ್ಲೆಲ್ಲ ಆರ್ಕೆಸ್ಟ್ರಾ ಇತ್ತಲ್ಲ, ದಿಯಾ ಹೆಗ್ಡೆ ಆ್ಯಂಡ್ ಜ್ಞಾನೇಶ್ ಅಣ್ಣ ಆ್ಯಂಡ್ ಸಂಜು ಬಸಯ್ಯ ಅಣ್ಣ ಅವರು, ಅವ್ರ ಫ್ಯಾಮ್ಲಿ ಎಲ್ಲರೂ ಬಂದಿದ್ದರು ನೋಡ್ರಿ. ಫಂಕ್ಷನ್ ಮಾತ್ರ ಸಖತ್ತಾಗಾಯಿತು. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ರಾತ್ರಿ 2 ಗಂಟೆಗೆ ಬಂದ್ವಿ. ನಾವು ಬಂದು ಒಟ್ಟ ಫೋಟೋ ತೊಗೊಂಡಿದ್ದಿಲ್ಲ ನಾನು ಇವರು. ಸೊ ಹಾಗಾಗಿ ಮನ್ಯಾಗ 1-2 ಫೋಟೋ ತೊಗೊಂಡೆ ನೋಡ್ರಿ ಫ್ರೆಂಡ್ಸ್. ಸೊ ಗೈಸ್ ಫೈನಲಿ ಮನೆಗೆ ಬಂದೀವಿ ನೋಡ್ರಿ. 2:30 ಆಗ್ಯವ ಟೈಮ್. ನಮ್ಮ ಸಾನೂ ಒಂದು ಹಾಡಲವ, ಭಾಳ ಚಂದ ಹಾಡದ್ಲು. ಎದ್ದು ನಿಂದ್ರಕೊಳ, ಸಾನು ಮಸ್ತ್ ಹಾಡಿದ. ನೀವು ನೋಡ್ರಿ ವಿಡಿಯೋದಾಗ ಹೆಂಗೆ ಹಾಡಾಳ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಮ್ಮ ಸಾನು ಫಸ್ಟ್ ಸ್ಟೇಜ್ ಮೇಲೆ ಹಾಡಿದ್ದು ಬಂಗಾರ ಗುಂಡ. ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಬಾಯ್ ಫ್ರೆಂಡ್ಸ್. ಗೈಸ್ ಇದು ನೆಕ್ಸ್ಟ್ ಡೇ ನೋಡ್ರಿ. ಎಲ್ಲಂತಂದರೆ ಇದು ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕು ನಾಗಣಸೂರು ಅಂಥೇಳಿ. ಅಲ್ಲಿ ನಮ್ಗೆ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ ಇಷ್ಟು ದೊಡ್ಡ ಜಾತ್ರೆ ಇರುತ್ತೆ ಅಂಥೇಳಿ. ನಮ್ಮ ಮನೆಯವ್ರಿಗೆ ಒಂದು ಪ್ರಶಸ್ತಿ ಇತ್ತು ಆ್ಯಂಡ್ ಕಾರ್ಯಕ್ರಮವೂ ಇತ್ತು ಅಲ್ಲಿ. ಹಾಗಾಗಿ ಅಲ್ಲಿ ಅವ್ರು ಏನಂದ್ರೆ ಅಪ್ಪಾಜಿಯವರು ನೀವು ಬರ್ರಿ ಫ್ಯಾಮ್ಲಿ ಸಮೇತ ಬರ್ರಿ ನಾನು ಸಾನು ಎಲ್ಲರೂ ಹೋಗಿದ್ದೀವಿ ನೋಡ್ರಿ. ಇದೆಲ್ಲ ಲೈಟಿಂಗ್ಸ್ ಹಾಕ್ಯಾರಲ್ಲ, ಇದೇ ಎಂಟ್ರೆನ್ಸ್. ಯಪ್ಪ ನಾ ಲೈಟಿಂಗ್ಸ್ ನೋಡಿ ಗಾಬರಿ ಆಗಿದ್ದೆ. ಲೈಟಿಂಗ್ಸೇ ಈ ನಮೂನಿ ಇದು ಅಂದ್ರೆ ಒಳಗೆ ಫಂಕ್ಷನ್ ಹೆಂಗಿರಬೇಡ ಅಂತೇಳಿ. ಇವರೇ ನೋಡ್ರಿ ಎಲ್ಲ ಅಪ್ಪಾಜಿ, ಅಲ್ಲಿ ನಾಗಣಸೂರದ ಅಪ್ಪಾಜಿ ನೋಡ್ರಿ. ಇದು ಸಾಯಂಕಾಲ ಅಂದರೆ ಹಿಂದಿನ ದಿನ, ಅಂದ್ರೆ 2 ದಿನ ಇದ್ವಿ ಅಲ್ಲಿ. ಒಂದು ನೈಟ್ ಆಮೇಲೆ ಡೇ ಒಳಗೆ ಇವರಿಗೆ ಪ್ರಶಸ್ತಿ ಇತ್ತು ಆ್ಯಂಡ್ ನೈಟ್ ಕಾರ್ಯಕ್ರಮ ಇತ್ತು ನೋಡ್ರಿ. ಪಾಪ ಎಷ್ಟು ಜನ ಫೋಟೋ ತೊಗೊಳತ್ತಿದ್ರು. ಎಲ್ಲರೂ ಸಣ್ಣವರಿದ್ದಾಗ ನೋಡಿವ್ರಿ ಅಂಥೇಳಿ ಭಾಳ ಖುಷಿ ಆಯ್ತು ನೋಡ್ರಿ. ಅಲ್ಲಿನೂ ಅಂಥ ಜಾತ್ರೆ ಜನಾಗ ನಾ ಎಲ್ಲಿ ನೋಡಿದ್ದೇ ಇಲ್ಲ, ಅಷ್ಟೊಂದು ಜನ. ಭಾರಿ ಖುಷಿ ಆಯ್ತು ನನಗಂತೂ ಅದು ನೋಡಿ. ಫೈನಲಿ ಅಲ್ಲೆಲ್ಲ ಸ್ಟೇಜ್ ಮೇಲೆ ಸನ್ಮಾನದ ಮಾಡಿದ್ರು ಅಪ್ಪಾಜಿಯವರು. 1-2 ಹಾಡಂತೆ ಹಾಡನ್ನು ಆಡಿಸಿದ್ರು. ಎಲ್ಲ ಆಗಿಂದ ಊಟ ಮಾಡಿದ್ವಿ ನೋಡ್ರಿ ಫ್ರೆಂಡ್ಸ್. ಆ್ಯಂಡ್ ಊಟ ಆಗಿಂದ ಇವ್ರ ಕಾರ್ಯಕ್ರಮ ಇತ್ತು. ಇದು ಎಲ್ಲಪ್ಪ ಅಂದ್ರೆ ಅಲ್ಲಿ ಒಬ್ಬರ ಆಂಟಿ ಅಂಕಲ್ ಅವ್ರ ಮನ್ಯಾಗ ಸ್ಟೇ ಮಾಡಿದ್ವಿ ನೈಟ್. ಪಾಪ ಅವ್ರು ಇಷ್ಟು ಸತ್ಕಾರ ಮಾಡಿದ್ರು ಅಂದ್ರೆ ನಮಗೆ ಭಾಳ ವಜ್ಜಿ ಮಾಡಿಬಿಟ್ರು ನೋಡ್ರಿ. ಒಂಥರ ಏನೋ ಎಷ್ಟು ಚಂದಲ್ಲ, ಅತಿಥಿ ದೇವೋಭವ ಅಂತಾರಲ್ಲ, ನಿಜವಾಗ್ಲೂ ಇವ್ರು ನೋಡೇ ಕಲಿಬೇಕು. ಅಷ್ಟು ನಾವು ಬರೀ ಒಂದು ನೈಟ್ ಅದೀವಿ, ಒಂದು ನೈಟೂ ಇಲ್ಲ, ಬರೀ ಒಂದು 2 ಗಂಟೆಗೆ ಅವ್ರ ಮನೆಗೆ ಹೋಗಿವಿ. ಮಾರ್ನಿಂಗ್ ಮತ್ತು 6 ಗಂಟೆಗೆ ಎದ್ದೀವ್ರಿ ನೋಡ್ರಿ. ಎಷ್ಟು ಪಾಪ ಸಣ್ಣ ಸಾನುಗೆಲ್ಲ ಹೆಂಗೆ ಇದು ಮಾಡತ್ತಾರ, ಭಾಳ ಖುಷಿ ಆಯಿತು. ಸೊ ಹಿಂಗೂ ಇರ್ತಾರೆ ಜನ ನೋಡ್ರಿ. ಎಷ್ಟು ಒಂಥರ ಅವ್ರ ಅಂಕಲ್ ನೋಡಿದ್ರ ಹತ್ರ ನಮ್ಗೆ ಇಷ್ಟು ಖುಷಿ ಆಯಿತು. ಪಾಪ ಸರ್ ಅದಾರಂತ, ರಿಟೈರ್ಡ್ ಆಗೈತಿ. ಆಂಟಿ ಅಂಕಲ್ ಇಬ್ಬರೇ ಇರ್ತಾರಂತ ಮನ್ಯಾಗ, ಮಕ್ಕಳೆಲ್ಲ ಫಾರಿನ್ನಾಗ ಇರ್ತಾರಂತ್ರಿ. ಭಾಳ ಚಂದ ಟ್ರೀಟ್ ಮಾಡಿದ್ರು ನಮಗೆ. ಆ್ಯಂಡ್ ಇವರು ಅಲ್ಲಿ ಅವರೇ ಅಕ್ಕ ಆ್ಯಂಡ್ ಅಣ್ಣ. ಏನು ಫೋಟೋಸ್ ಕೊಟ್ಟು ಸಾಕಾಯ್ತು. ನೆಕ್ಸ್ಟ್ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನೇನು ಪ್ರಶಸ್ತಿ ಕೊಡ್ಬೇಕನ್ನ ಹತ್ತಿದ್ರಲ್ಲ ಸ್ಟೇಜ್ ಮೇಲೆ ನೋಡ್ರಿ. ಎಷ್ಟು ಅಲ್ಲಿ ಮುಂದೆ ಎಷ್ಟು ಜನ ಇದ್ದಾರೆ. ಆ್ಯಂಡ್ ಮದುವೆನೂ ಇತ್ತು ಅಲ್ಲಿ, ಸಾಮೂಹಿಕ ಮದುವೆ. ನಮ್ಮ ಭಾರತದಾದ್ಯಂತ ಚಿರಪರಿಚಿತರಾಗಿರುವಂತಹ ಕಲಾ
ಮಾಡಿದ್ರು. ಅವರ ಸಂಗೀತ ಸೇವೆಯನ್ನು ಗುರುತಿಸಿ ಸಲದ ಬಸವಲಿಂಗ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಅವರು ಕೂಡ ವೇದಿಕೆ ಮೇಲೆ ಬಂದು ಕೂತ್ಕೋಬೇಕಂತ ವಿನಂತಿಸಿಕೊಳ್ತಾರೆ. ಜೊತೆಗೆ ಕಾಶೀನಾಥ್ ಬತ್ಕುಲ್ಕಿ ಅವರು, ನಿಮ್ಗೆ ಗೊತ್ತಿದೆ ಬಂಧುಗಳೇ, ಇಡೀ ದೇಶವನ್ನೇ ಸೈಕಲ್ ಮೂಲಕ ಸುತ್ತಿ ರಾಷ್ಟ್ರಪತಿಗಳಿಂದ ಪ್ರಶಸ್ತಿಯನ್ನು ಪಡೆದಂತ ವ್ಯಕ್ತಿಗಳು ಬಂಧುಗಳೇ. ಅವ್ರೇನು ಕರ್ನಾಟಕ ಸರ್ ನೆನಪಿಡಿ, ಅವ್ರಿದ್ದಾಗ ನಮ್ಮ ಊರಲ್ಲಿ ಏನಿತ್ತು ಅಂತಂದ್ರೆ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಓಟಗಾರರು ಆಟಗಾರ ಎಲ್ಲರೂ ತಯಾರಾಗಿದ್ರು ಬಂಧುಗಳೇ. ಇಷ್ಟೊಂದು ಮಕ್ಕಳನ್ನು ಬೆಳೆಸಿದ್ರು. ಬಹುತೇಕ ಯಾವುದೋ ಊರಿಂದ ಬಂದ್ರು ಕೂಡ. ಸೊ ಗಾಯ್ಸ್, ಪ್ರಶಸ್ತಿ ಕೊಟ್ಟರು ನೋಡ್ರಿ. ಯಾವುದಪ್ಪ ಪ್ರಶಸ್ತಿ ಅಂದರೆ ಶ್ರೀ ಜಗದ್ಗುರು ಬಸವಲಿಂಗರತ್ನ ಪ್ರಶಸ್ತಿ ಅಂಥೇಳಿ. ಸೊ ಪ್ರಶಸ್ತಿನ ಕೊಟ್ಟರು, ಎಲ್ಲ ಆಯಿತು. ಇನ್ನೇನು ಊರಿಗೆ ಬರಾತಿದ್ವಿ ನೋಡ್ರಿ. ಊರಿಗೆ ಬರಾಗ ಹಂಗೆ ಇದು ದಾರಿ ಒಳಗೆ ಹತ್ತು ಹದ್ರಿ ಖಾಜಾ ಸಾಬ್ ಅಂಥೇಳಿ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡಿವಿ ನೋಡ್ರಿ. ಹಾಂ ತೋರ್ಸಾತೀನಿ. ಹಾಯೇನು ನಾವು ಬಂದೀವಿ ಹದ್ರಿ ಖಾಜಾ ಸಾಬ್. ಮದ್ ಏನು ಮತ್ತು 555 ಅಂದ್ರೆ ಹೋದದ ಏನದ ಅಂದ್ರೆ ನೋಡಿ ಪಾಪುಗಳು ಎಷ್ಟು ಹೇಳಕತ್ತಾವ. ಆ್ಯಂಡ್ ಇಲ್ಲಿ ದೊಡ್ಡ ಪವಾಡ ನೋಡ್ರಿ. ಯಾರು ಸುಳ್ಳು ಹೇಳಿದ್ರಂದ್ರೆ ನಡಿ ಹದ್ರಿಗೆ ಹೋಗುನ ಅಂಥೇಳಿ ಹಿಂಗೆ ಕರ್ಕೊಂಡು ಬರ್ತಾರಂತ್ರಿ. ಅಲ್ಲೊಂದು ಬಾವಿ ಐತಿ, ತೋರಿಸ್ತೀನಿ ತಡೀರಿ. ಆ ಬಾವಿ ಒಳಗೆ ಹಿಂಗೆ ಹಿಣಿಕ್ ಹಾಕಿದ್ರೆ ಸುಳ್ಳು ಹೇಳಿದ್ರೆ ಬರೀ ಕೊಡ್ಲಿ ಅವು ಕಾಣ್ತಾವಂತ, ಇಲ್ಲ ಸರಿಯತ್ತೆ ಹೇಳಿದ್ರಂದ್ರೆ ನೀರು ಕಾಣ್ತಾವಂತ್ರಿ. ಅಲ್ಲೊಂದು ಹುಡುಗಿಗೆ ಏನೋ ಆಗಿತ್ತು ಪಾಪ, ಅದಕ್ಕೆ ಇದು ಮಾಡತ್ತೆ. ಇದೇ ನೋಡ್ರಿ ಬಾವಿ ಫ್ರೆಂಡ್ಸ್, ಫುಲ್ ಆಳ ಐತಿ, ಭಾಳ ಆಳ ಐತಿ ಅದು. ನೋಡ್ರಿ ಗಾಯ್ಸ್, ನಾವೆಲ್ಲ ಬಂದಿವತ್ತ. ನಾಷ್ಟ ಮಾಡಿವವ. ಏನ್ ಮಾಡಿರಿ? ನಾಷ್ಟ ಉಪ್ಪಿಟ್ಟು ಮಾಡಿ. ಬಸ್ನಾಗ ಹೋಗಿದ್ದೇನ್ರಿ? ಹ್ಞೂ ರೀ. ಯಾಕ್ರಿ? ಇಲ್ಲಿ ಫಂಕ್ಷನ್ ಇತ್ರಿ, ಬಾ ಅಂದಿದ್ದೀರಿ ಮುಕ್ತಿರು ಅದಕ್ಕೆ. ಹಾಂ ರೀ, ಹೋದ್ರಿ. ಇಲ್ಲೇ ಒಂದಿತ್ತು ಒಂದು ಫೋಟೋ ತಗೊಂತಡಿ. ನೋಡ್ರಿ ಗಾಯ್ಸ್, ಅಲ್ಲಿ ಬಾವಿ ಇತ್ತು, ಅದು ನೋಡ್ಕೊಂಡು ಇಲ್ಲಿಗೆ ಬಂದೀವಿ ನೋಡ್ರಿ. ನೋಡ್ರಿ ಏನೋ ಇಟ್ಟಾರ ನೋಡ್ರಿ. ಪಪ್ಪ ಹಾಯ್ ಮಾಡು. ಅಮ್ಮ ಚಪ್ಪಲ್ಲ. ಸೊ ಗಾಯ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ಇರಲಿ ನಮಗೆ.